ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು. ಇವತ್ತಿನ ಟಾಪಿಕ್ ಬಂದು ಹೇಗೆ ಇನ್ಸ್ಟಾಗ್ರಾಮಲ್ಲಿ ನಾವು ಫಾಲೋವರ್ಸ್ನ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಮಾತಾಡ್ತೀನಿ. ಸೊ ಎಲ್ರಿಗೂ ಕೂಡ ಯಾರಿಗೆಲ್ಲ ಅಂದರೆ ಡಿಜಿಟಲ್ ಮಾರ್ಕೆಟಲ್ಲಿ ಯಾರಿಗೆಲ್ಲ ಫಾಲೋವರ್ಸ್ ಜಾಸ್ತಿ ಆಗಬೇಕು ಅಂತ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಪಾರ್ಟ್ ಟೈಮ್ ಥರ ವರ್ಕ್ ಮಾಡ್ಬೋದು. ಸೊ ಈಗ ನಾವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ನಿಮಗೆ ಯೂಟ್ಯೂಬಲ್ಲಿ ಆಗಿರ್ಬೋದು ಅರ್ನ ಮಾಡ್ಬೋದು ಅಂತ ನಿಮ್ಗೆಲ್ಲರಿಗೂ ಕೂಡ ಈಗಿನ ಇದರಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಈಗಿನ ಪ್ಲ್ಯಾಟ್ಫಾರ್ಮಲ್ಲಿ ಸೊ ತುಂಬ ಆಪರ್ಚುನಿಟೀಸ್ ಕೂಡ ಕೊಡ್ತಾ ಇದ್ದಾರೆ. ಓಕೆನಾ, ಅದನ್ನು ನಾವು ಯಾವ ಥರ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಫಾಲೋವರ್ಸ್ ಮಾಡ್ಕೊಳ್ಳೋದು, ಯಾವ ಥರ ಹೇಗೆ ಗ್ರೋತ್ ಆಗೋದು ನಮ್ಮ ಚಾನಲ್ಸ್ನ ಅನ್ನೋದು ನಾನು ಇವತ್ತು ಮಾತಾಡೋ ಅಂಥದ್ದು. ಸೊ ನನಗೂ ಕೂಡ ಆ್ಯಕ್ಚುಲಿ ತುಂಬಾ ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ನಾನು ವೀಡಿಯೋ ಮಾಡ್ತಾನೇ ಇದ್ದೆ. ಸೊ ಯಾವುದೇ ತರಹ ವೀಡಿಯೋ ನಂದು ವೈರಲ್ ಆಗ್ತಾ ಇರಲಿಲ್ಲ. ಓಕೆನಾ, ಜಸ್ಟ್ ನನಗೆ 1 ವ್ಯೂವ್ಸು ಇಲ್ಲ 2 ವ್ಯೂವ್ಸು 3 ವ್ಯೂವ್ಸ್ 10 ಒಳಗಡೆ ಇರ್ತಾಯಿತ್ತು. ನನ್ನ ವ್ಯೂಸ್ಗಳೆಲ್ಲ 10 ಒಳಗಡೆ ಇರ್ತಾಯಿತ್ತು. ಸೊ ಈಗ ಹೋಗ್ತಾ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಯಾವಾಗ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಸೊ ಅವಾಗಿನಿಂದ ನನ್ನ ವಿಡಿಯೋ ಸ್ವಲ್ಪ ಒಂದು 500 1K 2K ಈ ಥರ ಹೋಗ್ತಾ ಇದೆ. 17K ಈ ಥರ ನನ್ನ ವೀಡಿಯೋಸು ವೈರಲ್ ಆಗ್ತಾ ಹೋಗ್ತಿದೆ. ಓಕೆನಾ, ನನ್ನ ವಿಡಿಯೋ ನೀವು ಚೆಕ್ ಮಾಡ್ಬೋದು. ಯೂಟ್ಯೂಬಲ್ಲಿ ನನ್ನ ವಿಡಿಯೋ ಯಾವ ಥರ ಹೋಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಸೊ ಇದೆಲ್ಲ ಓಕೆ, ಇದನ್ನೆಲ್ಲ ಒಂದು ಸೈಡ್ಗೆ ಇಡೋಣ. ನೆಕ್ಸ್ಟು ನಾವು ಯಾವ ಥರ ಫಾಲೋವರ್ಸ್ನ ನಾವು ಮಾಡ್ಕೋಬೇಕು, ಹೇಗಾಗುತ್ತೆ, ಹೇಗೆ ಫ್ರೀಯಾಗಿ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ನೋಡ್ಬೋದು. ಓಕೆನಾ, ಫ್ರೀಯಾಗಿಯೇ ಈಗ ಎಷ್ಟೋ ಜನ ನಾವು ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ನಾವು ಓಪನ್ ಮಾಡಿದ್ರೆ ಸಾಕು, ಡಿಜಿಟಲ್ ಅಂದರೆ ಏನಿದೆ ಈಗಿನ ಮಾರ್ಕೆಟಲ್ಲಿ, ಸೊ ಫೇಸ್ಬುಕ್ಕಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಶೇರು ವ್ಯೂಸ್ ಏನಾದರೂ ಬೇಕಿದ್ದರೆ, ಫಾಲೋವರ್ಸ್ ಏನಾದರೂ ಬೇಕಿದ್ದರೆ ಬೈ ಮಾಡ್ಕೊಳ್ಳೋ ಅಂಥದ್ದು. ಸೊ ನಿಮಗೆ ಏನಾದರೂ ಫಾಲೋವರ್ಸ್ ಬೇಕು ಅಂದರೆ ಬೈ ಮಾಡ್ಕೊಳ್ಳೋ ಅಂಥದ್ದು ಈಗ ಬಿಟ್ಟಿದ್ದಾರೆ. ಓಕೆನಾ, ನಮ್ಮದೇ ದುಡ್ಡು, ಓಕೆನಾ, ನಮ್ಮದೇ ದುಡ್ಡು ಕೊಟ್ಟು ನಮ್ಮ ಅಕೌಂಟ್ನ ಲಿಂಕ್ ಕಳಿಸಿ ಅವರಿಗೆ ಗ್ರೋತ್ ಮಾಡಿಕೊಡಿ ಅಂತ ಕೊಡೋದಕ್ಕೆ ಈಗ ಡಿಜಿಟಲ್ ಮಾರ್ಕೆಟಿಂಗು ನಮ್ಮ ಅಂದರೆ ಈಗಿನ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಹತ್ರ ಯೂಸ್ ಮಾಡ್ಕೋತಾ ಇದ್ದಾರೆ. ಓಕೆನಾ, ಅದು ನಿಜವಾಗ್ಲೂ ರಿಯಲ್ ಆಗಿದೆಯಾ ಇಲ್ಲ ಫೇಕ್ ಆಗಿದೆಯಾ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆನಾ, ಸೊ ಎಲ್ಲರೂ ಸುಳ್ಳು, ಎಲ್ಲನೂ ನಿಜ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಆದಂಥದ್ದು ಯಾವ ಥರ ಎಕ್ಸ್ಪೀರಿಯನ್ಸ್ ಅನ್ನೋದು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಓಕೆನಾ, ಸೊ ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ನೋಡಿ. ಸೊ ಪೂರ್ತಿಯಾಗಿ ನೀವು ವಿಡಿಯೋ ನೋಡೋದ್ರಿಂದ ನಿಮಗೆ ಪೂರ್ತಿಯಾಗಿ ವಿವರ ಗೊತ್ತಾಗುತ್ತೆ. ಸೊ ನೀವೇನಾದರೂ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ನಿಮಗೆ ಪೂರ್ತಿಯಾಗಿ ಏನು ಕೂಡ ಅರ್ಥ ಆಗೋದಿಲ್ಲ. ಅರ್ಧಂಬರ್ಧಂ ತಿಳ್ಕೊಂಡ್ರೆ ನಿಮಗೆ ಸ್ಕಿಪ್ ಮಾಡಿ ಅಯ್ಯೋ ಏನಿದು ಏನೂ ಅರ್ಥನೇ ಆಗಿಲ್ಲ ಅನ್ನೋದು ನಿಮಗೆ ಹೋಗ್ಬಿಡುತ್ತೆ. ಓಕೆನಾ, ಸೊ ಯಾವುದೇ ವಿಡಿಯೋ ನೀವು ಓಪನ್ ಮಾಡ್ತೀರಾ ಅಂದರೆ ಪೂರ್ತಿಯಾಗಿ ನೋಡಿ. ಓಕೆನಾ, ಸೊ ಬನ್ನಿ ಈಗ ಏನಾಯಿತು, ಯಾಕೆ ಈ ಥರ ಫ್ರೀಯಾಗಿ ನಾವು ಫಾಲೋವರ್ಸು ಮಾಡ್ಕೋಬೋದು ಅಂತ ಸುಷ್ಮಾ ಅವ್ರು ಹೇಳ್ತಾ ಇದ್ದಾರೆ ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ಯಾವ ಥರ ಮಾಡ್ಕೋತಾ ಇದ್ದಾರೆ ಅಂತ ಕೂಡ ನಿಮಗೆ ಡೌಟ್ ಬರ್ಬೋದು. ಓಕೆನಾ, ಸೊ ನಾನು ಹೇಳೋ ಥರ ಮಾಡಿದ್ರೆ ನಿಜವಾಗ್ಲೂ 100% ಇಡೀ ಕರ್ನಾಟಕ ಜನತೆ ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಆಯಿತು ಅಂದರೆ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಫ್ರೀಯಾಗಿ ನಿಮಗೆ ಫಾಲೋವರ್ಸ್ ಕೂಡ ಹಾಕ್ತಾರೆ. ಓಕೆನಾ, ಯಾವ ಥರ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನಗೆ ಯಾಕೆ ಈ ಥರ ಏನಕ್ಕೆ ಈ ಥರ ಯೋಚನೆ ಬಂತು ಅಂದರೆ, ನನಗೆ ಈ ಥರ ಆಯಿತು. ಏನು ಅಂತಂದರೆ ಏನಿದೆ ಬೈ ಆ್ಯಂಡ್ ಫಾಲೋವರ್ಸ್ ಮಾಡ್ಕೊಳ್ಳೋದು, ಆ ಪ್ಲ್ಯಾಟ್ಫಾರ್ಮ್ ನಾನು ಸ್ಕ್ರೋಲ್ ಮಾಡ್ತಾಯಿದ್ದೆ, ತುಂಬ ಬರ್ತಾನೆ ಇತ್ತು. ಒನ್ ಬೈ ಬರ್ತಾನೆ ಇತ್ತು. ಸೊ ಈ ಥರ ನೀವು ಅಮೌಂಟ್ ಕೊಟ್ಟರೆ ನಾವಿಷ್ಟು ಮಾಡ್ಕೊಡ್ತೀವಿ, ಗ್ರೋ ಅಪ್ ಮಾಡ್ಕೊಡ್ತೀವಿ ನಿಮ್ಮ ಪೇಜನ್ನು ಅಂತ ಹೇಳ್ತಾಯಿದ್ರು. ಸೊ ನಾನು ಇದು ನಿಜವಾಗ್ಲೂ ನಿಜ ಇರ್ಬೋದೋ ಇಲ್ಲ ಫೇಕ್ ಅನ್ನೋದು ನನಗೂ ಕೂಡ ಡೌಟ್ ಇತ್ತು. ಸೊ ನಾನು ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅಮೌಂಟನ್ನು ಕೊಟ್ಟು ಅವ್ರಿಗೆ ಡೈರೆಕ್ಟಾಗಿ ಫೋನ್ಪೇ ಮಾಡಿದ್ವಿ. ಓಕೆನಾ, ಮಾಡಿದೆ. ಸೊ ನನ್ನ ಲಿಂಕ್ನ ಕಳಿಸಿ ಅಂತ ಹೇಳಿದ್ರು. ನನ್ನ ಪೇಜ್ ಲಿಂಕನ್ನು ನಾನು ಅವ್ರಿಗೆ ಶೇರ್ ಮಾಡಿದೆ. ಸೊ ಶೇರ್ ಎಲ್ಲ ಆದಮೇಲೆ ಅವರು ಗ್ರೋ ಅಪ್ ಆಗುತ್ತೆ, 2 ಡೇಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಓಕೆ 2 ಡೇಸ್ ಅಲ್ವಾ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡಿದೆ. ಅದಾದ ನಂತರ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಹೇಳ್ತೀನಿ. ಓಕೆನಾ, ಬನ್ನಿ ಹಾಗಾದರೆ ಏನು ಮಾಡಿದ್ರು ಅಂತ ಅಂದರೆ, ನನಗೆ ಅಮೌಂಟೆಲ್ಲ ಪೇ ಆಯಿತು, ಎಲ್ಲನೂ ಆಯಿತು. ಸೊ ನಾನು 2 ಡೇಸ್ ಆಯಿತು, ನೈಟಲ್ಲಿ ಬಂತು ಫಾಲೋವರ್ಸ್ ಆಯಿತು. ಓಕೆನಾ, ಈಗ ಫಾಲೋವರ್ಸ್ ಆಗ್ತಾ ಇನ್ಸ್ಟಾಗ್ರಾಮಲ್ಲಿ ಏನಾಯಿತು, 2 ಡೇಸ್ ಅಷ್ಟೇ ಫಾಲೋವರ್ಸ್ ಆಗಿತ್ತು. ಓಕೆನಾ, ಆಫ್ಟರ್ ಏನಾಯಿತು ಅದು ಮೇನ್. ಓಕೆನಾ, ದುಡ್ಡು ಕೊಟ್ವಿ ನಾವು ಟಕ್ ಅಂತ ಅವ್ರು ಫಾಲೋವರ್ಸ್ ಮಾಡಿದ್ರು. ಆಫ್ಟರ್
ಈ ಥರ ಕೂಡ ಮಾಡೋದು ಚಾನ್ಸಸ್ ಇರುತ್ತೆ. ಆಫ್ಟರ್ ಇವಾಗ ನಾವು ಒಂದು ಜಸ್ಟ್ 100 ನೋಡೋಣ, ಟ್ರಯಲ್ ನೋಡೋಣ, 100 ಮಾಡಿಸ್ಕೊಂಬಿಡೋಣ, ಆಮೇಲೆ ನಾವು ಬೇಕಾದ್ರೆ ದೊಡ್ಡ ಅಮೌಂಟ್ನ ಪೇ ಮಾಡಿ ಫಾಲೋವರ್ಸ್ನ ಮಾಡ್ಕೊಳ್ಳೋಣ ಅಂತ ತುಂಬ ಉಪಯೋಗ ಮಾಡ್ತೀವಿ. ತುಂಬ ತಲೆ ಓಡಿಸ್ತೀವಿ. ನಾವು ಈ ಥರ ಮಾಡ್ತೀವಿ ಅಂತಲೇ ಅವರು ಫಸ್ಟೇ ಅವ್ರು ಆ ಥರ ಯೋಚನೆ ಮಾಡಿಬಿಟ್ಟು ಅವ್ರೇನು ಮಾಡಿರ್ತಾರೆ, ಓಕೆ ನೀವು ಬೇಕಾದ್ರೆ ಟ್ರಯಲ್ ನೋಡಿ 100 ಏನಿದೆ ವಿಡಿಯೋ 100 ನೀವು ಮಾಡ್ಕೊಳ್ಳಿ, ನಿಮ್ಗೇನಾದ್ರು ಕನ್ಫರ್ಮ್ ಆಯ್ತು ಅಂದರೆ ಬೇಕಾದ್ರೆ ನಿಮಗೆ ದೊಡ್ಡದು ಅಂದರೆ ನೀವೇನು ಜಾಸ್ತಿ ಏನಾದರೂ ಫಾಲೋವರ್ಸ್ ಮಾಡ್ಕೋಬೇಕಂತ ಇದ್ದರೆ ಅವ್ರು ಹೇಳೋದು ಮಾತಾಡೋದು ಯಾವ ಥರ ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಡಿ ಅನ್ನೋ ಥರನೇ, ಬೇಕಾದರೆ ಮಾಡ್ಕೊಳ್ಳಿ, ಬೇಡ ಅಂದರೆ ಬಿಡಿ ಅನ್ನೋ ಥರ ಮಾತಾಡ್ತಾರೆ. ಸೊ ಅವಾಗ ನಮ್ಗೇನು ಅನಿಸುತ್ತೆ, ಮೇ ಬಿ ಇದು ಜೆನ್ಯೂನ್ ಆಗೇ ಇರುತ್ತೆ ಅನ್ನೋ ಥರ ನಮ್ಗೆ ಅನಿಸ್ಬಿಡುತ್ತೆ ಮೈಂಡ್ಸೆಟ್ಟಲ್ಲಿ. ಸೊ ಅವಾಗ ನಾವೇನು ಮಾಡ್ತೀವಿ, ಓಕೆ ಆಯಿತು ಮಾಡೋಣ ಓಕೆ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಅಮೌಂಟ್ನ ಪೇ ಮಾಡಿ ನಾನು ಮಾಡಿಕೊಂಡೆ. 3 ಡೇಸ್ ನನಗೆ ಗ್ರೋ ಅಪ್ ಆಯಿತು. ಆಫ್ಟರ್ ನನಗೆ ಅಂದರೆ ಏನಾಯಿತು ಅಂತಂದರೆ ಡಿಕ್ರೀಸ್ ಆಗ್ತಾ ಹೋಯಿತು. ಓಕೆನಾ, ಅದು ನಿಜವಾಗ್ಲೂ ನನಗೆ ಇರಲಿಲ್ಲ. ಸೊ ನನಗೆ ಅವಾಗ ಅನ್ನಿಸ್ತು, ಸೊ ಮೇ ಬಿ ಇದು ಫೇಕ್ ಅನಿಸುತ್ತೆ, ಇದೆಲ್ಲ ಸುಮ್ಮನೆ ಫೇಕ್, ಯಾವುದೇ ತರಹ ಯೂಸ್ ಇಲ್ಲ. ಆರ್ಗಾನಿಕ್ ಆಗೇ ನಾವು ಏನೇ ಇದ್ದರೂ ಫಾಲೋವರ್ಸ್ನ ಮಾಡ್ಕೋಬೇಕಾಗುತ್ತೆ. ಏನೇ ಇದ್ದರೂ ನಾವು ಈ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಮಾಡ್ತೀವಿ ಅಂದರೆ ಕಂಟೆಂಟ್ ಕರೆಕ್ಟಾಗಿದ್ದರೆ ಎಲ್ಲರೂ ಕೂಡ ನಮಗೆ ಫಾಲೋವರ್ಸ್ ಆಗೇ ಆಗ್ತಾರೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರು ಕೂಡ ಪೇ ಮಾಡಿ ನೀವು ಬೈ ಮಾಡೋದಕ್ಕೆ ಹೋಗಬೇಡಿ ಫಾಲೋವರ್ಸ್ನ ಅಂತ ಹೇಳ್ತೇನೆ. ಓಕೆನಾ, ಏನಕ್ಕೆ ಈ ಥರ ಅಂತಂದರೆ ನಿಜವಾಗ್ಲೂ ಎಲ್ಲನೂ ಸುಳ್ಳೋ ಇಲ್ಲಾಂದರೆ ನನಗೆ ಮಾಡಿದಂಥವ್ರು ಫೇಕೋ ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ನನಗಾದಂಥ ಎಕ್ಸ್ಪೀರಿಯನ್ಸ್ ಮುಖಾಂತರ ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಎಲ್ಲರೂ ಕೆಟ್ಟವರೇ ಇರ್ತಾರಂತನೂ ಹೇಳೋದಕ್ಕಾಗಲ್ಲ. ಬಟ್ ನನಗನ್ಸಿದ ಪ್ರಕಾರ ಫೇಕ್ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನೀವು ಯಾವುದೇ ತರಹ ಈ ಥರ ಪೇ ಮಾಡಿ ನಾವು ಫಾಲೋವರ್ಸ್ ಮಾಡ್ಕೊಡ್ತೀವಿ, ವ್ಯೂಸ್ ಮಾಡ್ಕೊಡ್ತೀವಿ, ಲೈಕ್ ಆ್ಯಂಡ್ ಶೇರ್ ಎಲ್ಲನೂ ಮಾಡ್ಕೊಡ್ತೀವಿ, 100K ಮಾಡ್ಕೊಡ್ತೀವಿ, ಏನಿದೆ ವ್ಯೂಸ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ನಮ್ಮ ಪ್ರಯತ್ನ ಇರಬೇಕು, ನಾವೇನೇ ಮಾಡೋದಾದರೂ ನಮ್ಮ ಪ್ರಯತ್ನ ಇದ್ದರೆ ಫಲ ದೇವ್ರು ಕೊಟ್ಟೇ ಕೊಡ್ತಾನೆ. ಸೊ ಅದಕ್ಕೆ ನೀವು ಬಿಟ್ಬಿಟ್ಟು ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ಡೇ ಟು ಡೇ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರಿ. ಸೊ ನೀವು ಅದ್ರ ಬಗ್ಗೆ ಎಲ್ಲ ಈ ಥರ ಪೇ ಮಾಡಿ ಈ ಥರ ನಾವು ಫಾಲೋವರ್ಸ್ ಮಾಡ್ಕೊಡ್ತೀವಿ ಅದ್ರ ಬಗ್ಗೆ ಎಲ್ಲ ಬಿಟ್ಬಿಟ್ಟು ನೀವು ಕಂಟಿನ್ಯೂಸ್ ಆಗಿ ಕಂಟೆಂಟ್ ಚೆನ್ನಾಗಿದೆಯಾ, ನೀವು ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಮಾಡ್ತಾ ಇರ್ತೀರಾ, ಸೊ ಮಿಕ್ಸ್ ಮಾಡ್ತೀರಾ, ಕಂಟೆಂಟ್ ಆಗಿ ಮಾಡ್ತೀರಾ, ಅದು ನಿಮ್ಮ ಚಾಯ್ಸು. ಸೊ ನಿಮ್ಗೆಲ್ಲ ಕಲೆ ಇದೆ ಅಂದರೆ ಎಲ್ಲನೂ ತೋರಿಸ್ಬೋದು. ಸೊ ನಿಮ್ಗೆ ಒಂದೇ ಕಂಟೆಂಟ್ ಸಾಕು ನಾನು ಮಾಡ್ತೀನಿ ಅಂದರೆ ಕೂಡ ನೀವು ಒಂದೇ ಕಂಟೆಂಟಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆನಾ, ಸೊ ಈಗಿನ ಪ್ಲ್ಯಾಟ್ಫಾರ್ಮಲ್ಲಿ ಮನೇಲೇ ಕೂತ್ಕೊಂಡು ಹೆಣ್ಮಕ್ಳಾಗಿರ್ಬೋದು, ಸೊ ಗಂಡು ಮಕ್ಕಳು ಆಗಿರ್ಬೋದು, ಯಾರೆಲ್ಲ ಸ್ಟೂಡೆಂಟ್ಗಳಿರ್ತಾರೋ ಅಂಥವ್ರು ಕೂಡ ಆಗಿರ್ಬೋದು, ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಬೇಗ ವೈರಲ್ ಆಯಿತು ಅಂದರೆ ಬೇಗ ಅವರು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಹೆಲ್ಪ್ ಮಾಡ್ಬೋದು. ಸೊ ಯಾವ ಥರ ಅಂತ ನಾನು ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ. ಈಗ ಇಷ್ಟೆಲ್ಲ ಆಯಿತಾ, ಸೊ ನನ್ನ ಸ್ಟೋರಿ ಇಷ್ಟ ಆಯಿತು. ನಾನು ಅದಕ್ಕೇ ಹೇಳ್ತಾ ಇರೋದು, ಯಾರು ಕೂಡ ಪೇ ಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಆಗಿರಲಿ ಅದು ನೀವು ಮಾಡಿ ಡೆವಲಪ್ ಮಾಡ್ಕೋತೀನಿ ಅಂತ ಹೋಗೋದು ತಪ್ಪು. ಸೊ ಅದಾಗೋದಕ್ಕೂ ಆಗೋದಿಲ್ಲ. ನಿಮಗೆ 3 ಡೇಸು ಫಾಲೋವರ್ಸ್ ಆಗೋಯ್ತು, ಸೊ ಇನ್ನೇನು ಅನ್ನೋ ಥರ ಅನಿಸುತ್ತೆ. ಆಮೇಲೆ ನಿಜವಾಗ್ಲೂ ಡಿಕ್ರೀಸ್ ಆಗ್ತಾ ಹೋಗ್ತಾರೆ. ನಮ್ಮ ದುಡ್ಡು ಕೂಡ ವೇಸ್ಟು, ಟೈಮು ವೇಸ್ಟು, ಎಲ್ಲನೂ ಟೋಟಲಾಗಿ ಹೇಳ್ತೀನಿ, ಎಲ್ಲ ಕೂಡ ವೇಸ್ಟ್ ಆಗುತ್ತೆ. ಸೊ ಆ ಥರ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ನಿಮ್ಗೆ ಯಾರಾದರೂ ಜೆನ್ಯೂನ್ ಅಂತ ಅನಿಸಿದ್ರೆ ಹೋಗಿ ಮಾಡಿ, ಪರವಾಗಿಲ್ಲ, ಅದು ನಿಮ್ಮ ಒಪಿನಿಯನ್ನು, ಅದು ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಒಪಿನಿಯನಲ್ಲಿ ನಾನು ಏನು ನೋಡಿದಂತಹ ಒಂದು ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ. ಸೊ ನಿಮಗೂ ಯಾರಿಗಾದರೂ ಈ ಥರ ಅನಿಸಿದೆಯಾ, ಆಗಿದೆಯಾ, ಯಾರಾದರೂ ಈ ಥರ ಮಾಡಿದಾರಾ, ಆದರೂ ಕೂಡ ಅಂಥವರು ಕೂಡ ಮೆಸೇಜ್ ಮಾಡಿ. ಯಾಕಂದರೆ ಎಲ್ಲ ವೀಕ್ಷಕರಿಗೂ ಈ ಥರ ಮಾಡೋದು ಫೇಕು ಅಂತ ಎಲ್ರಿಗೂ ಕೂಡ ಅರ್ಥ ಆಗಬೇಕು. ಯಾಕಂತಂದರೆ ಎಷ್ಟೋ ಜನ ಅಯ್ಯೋ ಬಿಡು, ದುಡ್ಡಿರೋರು ಎಷ್ಟೋ ಜನ ಹಾಕಿದ್ವಿ, ಅಯ್ಯೋ ಬಂದಿಲ್ಲ, ಹೋಯ್ತಾ ಬಿಟ್ಟಾಕೋ ಅನ್ನೋರು ಕೂಡ ಇರ್ತಾರೆ. ಇನ್ನೆಷ್ಟೋ ಕೆಲವರು ಅಯ್ಯೋ ಇಷ್ಟೊಂದು ದುಡ್ಡು ಹಾಕೋದು ಇಷ್ಟು ಹೋಯ್ತಲ್ಲಪ್ಪ ಅನ್ನೋರು ಕೂಡ ಇರ್ತಾರೆ. ಸೊ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಹೆಲ್ಪ್ ಆಗುತ್ತೆ. ಯಾರು ಕೂಡ ಬೈ ಮಾಡಿಕೊಂಡು ನೀವು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಕೊಂಡು ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಈ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು. ಬನ್ನಿ ಹಾಗಾದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಏನು ಮಾಡಬೇಕು, ಹಾಗಾದರೆ ಫ್ರೀಯಾಗಿ ನಾವು ಫಾಲೋವರ್ಸ್ನ ಯಾವ ಥರ ಮಾಡ್ಕೋಬೇಕು ಅಂತೇಳಿ ನನಗೆ ಆವಾಗ ಆ ಥಾಟ್ ಬಂದಿರೋ ಅಂಥದ್ದು. ಸೊ ಈ ಥರ ಆಯ್ತಲ್ಲ, ನಾವೇನಕ್ಕೆ ಬೈ ಮಾಡ್ಕೊಂಡು ತೊಗೋಬೇಕು, ನಾವು ಆರ್ಗಾನಿಕ್ಕಾಗಿ ಫಾಲೋವರ್ಸ್ ಮಾಡ್ಕೋಬೋದಲ್ವಾ. ಮಾಹಿತಿ ಕೂಡ ಎಲ್ಲರಿಗೂ ಕೂಡ ಶೇರ್ ಮಾಡಬೇಕು. ನಮ್ಮ ಕರ್ನಾಟಕ ಜನತೆ ಯಾರಿದಾರಲ್ವ, ಕನ್ನಡಿಗರೆಲ್ಲ ಯಾರಿದಾರಲ್ವ ಅವರಿಗೆ ಈ ಮಾಹಿತಿನ ಶೇರ್ ಮಾಡಬೇಕು. ಯಾಕೆ ಅಂತಂದರೆ ಈ ಥರ ಎಲ್ಲೂ ಕೂಡ ನಡೆಯೋದಕ್ಕೆ ಅಂದರೆ ನಾವು ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ಅಂದರೆ, ನಾವು ಫ್ರೀಯಾಗಿ ಆರ್ಗಾನಿಕ್ ಆಗಿ ಫಾಲೋವರ್ಸ್ನ ಮಾಡ್ಕೋಬೇಕು. ಯಾವ ಥರ ಎಲ್ರಿಗೂ ಡೌಟ್ ಇರುತ್ತಲ್ವ ಯಾವ ಥರ ಅಂತ ಹೇಳಿ. ಸೊ
ಈ ಪ್ಲ್ಯಾಟ್ಫಾರ್ಮಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ಈಗ ನಾನು ಎಕ್ಸ್ಪ್ಲೈನ್ ಮಾಡಿರೋ ಥರ ನೀವು ಮಾಡಿದ್ರೆ ನಿಜವಾಗ್ಲೂ ಎಲ್ಲರೂ ಕೂಡ 100% ಆಗಿ ನಿಮಗೆ ಆರ್ಗಾನಿಕ್ ಆಗಿ ಫಾಲೋವರ್ಸ್ ಆಗ್ತಾರೆ, ರಿಯಲ್ ಆಗಿ ಜೆನ್ಯೂನ್ ಆಗಿ ಫಾಲೋವರ್ಸ್ ಆಗ್ತಾರೆ. ಯಾರು ಕೂಡ ₹1 ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರನೇ ಅಂತಲ್ಲ, ನೀವು ಎಲ್ಲೂ ಕೂಡ ಹೋಗಿ ಬೈ ಮಾಡಿಕೊಂಡು ಫ್ರೀಯಾಗಿ ಎಲ್ಲೂ ಕೂಡ ನೀವು ಬೈ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಅಂದರೆ ಇವಾಗ ನಾನು ಏನು ಹೇಳಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ನನ್ನ ವಾಟ್ಸಪ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ರಿಯಲ್ ಆಗಿ ನಾವು ಫ್ರೀಯಾಗಿ ಫಾಲೋವರ್ಸ್ನ ಮಾಡ್ಕೋಬೋದು. ಯಾಕಂದರೆ ಅದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಯಾರೂ ಕೂಡ ಇವಾಗ ನಮಗೆ ಫಾಲೋ ಮಾಡಿ ಅಂತ ಕೇಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅನ್ಸಿದ್ರೆ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ. ಸೊ ಯಾರೆಲ್ಲ ನಮ್ಮ ಥರ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ಫಾಲೋವರ್ಸ್ ಯಾರು ಆಗ್ತಾ ಇಲ್ಲ, ಆಗಿರೋರ್ದು ಬೇಡ, ಯಾಕಂದರೆ ಈಗ ಆಲ್ರೆಡಿ ಅವ್ರದ್ದು ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ವ್ಯೂವರ್ಸ್ ಕೂಡ ಬರ್ತಾ ಇರತ್ತೆ ಅವ್ರಿಗೆ, ಸೊ ರೆಕಗ್ನೈಸ್ ಆಗಿಬಿಟ್ಟಿರುತ್ತೆ ಅವ್ರ ಅಕೌಂಟ್ ಕೂಡ. ಸೊ ಆಗದೇ ಇರೋಂತಹ ನಮ್ಮಂಥ ಎಷ್ಟೋ ಕಾಮನ್ ಪೀಪಲ್ಗಳು ತುಂಬ ಜನ ಇರ್ತಾರೆ. ಸೊ ಅಂಥವರು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಕ್ಕೆ, ಹಾಗೆ ಜಾಯ್ನ್ ಆಗಿ ನನ್ನ ವಾಟ್ಸಪ್ ಲಿಂಕ್ಗೆ ಅಂತ ಹೇಳ್ತಾ ನಿಮ್ಮ ಲಿಂಕನ್ನು ಕೂಡ ಶೇರ್ ಮಾಡಿ, ಫಾಲೋ ಆಗಿರೋದು ಕೂಡ ಒಂದು ಸ್ಕ್ರೀನ್ಶಾಟನ್ನು ಹೊಡೆದು ಕಳಿಸಿ ಅಂತ ಹೇಳ್ತಾ, ನನ್ನ ಪೇಜನ್ನು ಕೂಡ ನೀವು ಫಾಲೋ ಮಾಡಿ. ಯಾಕಂದರೆ ಒಳ್ಳೊಳ್ಳೆ ಕಂಟೆಂಟ್ ಕೂಡ ನಾನು ಅಪ್ಡೇಟ್ ಮಾಡ್ತಾನೇ ಇರ್ತೀನಿ, ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಈ ಮಾಹಿತಿ ನನಗೆ ಅನುಭವ ಆಗಿರೋದ್ರಿಂದ ನಾನು ಈ ವಿಡಿಯೋನ ಮಾಡಿರೋದು. ಸೊ ಯಾವುದೇ ತರಹ ನಾನು ಏನೋ ಹೇಳಬೇಕು ಅಂತ ಮಾಡಿಲ್ಲ ಈ ವಿಡಿಯೋನ. ಪರ್ಸ್ನಲ್ ಆಗಿ ನನಗಾದಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಕೊಂಡಿದ್ದೀನಿ ಅಷ್ಟೇ. ಯಾರು ಕೂಡ ಅಮೌಂಟನ್ನು ಪೇ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಆಗಿರಲಿ, ಜಾಬ್ ಆಗಿರ್ಬೋದು, ಏನೇ ಒಂದು ನಿಮಗೆ ಮಾರ್ಕೆಟಿಂಗಲ್ಲಿ ಯಾವುದೇ ಥರ ಇದಿರಲಿ, ಯಾವುದೇ ಥರ ಪೇ ಮಾಡೋದಕ್ಕೆ ಹೋಗಬೇಡಿ. ಏನೇ ಇದ್ರೂ ಪೇ ಮಾಡ್ದಿರೇ ನೀವು ಏನಿದೆ ಅದನ್ನು ಒಂದು ಸ್ಟೇಜನ್ನು ಯೂಸ್ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕಾಗುತ್ತೆ. ಓಕೆನಾ? ಸೊ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಎಲ್ಲ ಕನ್ನಡ ಜನತೆ ಕೂಡ ಇದಕ್ಕೆ ಎಲ್ಲರೂ ಒಪಿನಿಯನ್ ಏನಂತ ಹೇಳ್ಬಿಟ್ಟು ಒಂದು ಮೆಸೇಜನ್ನು ತಿಳಿಸಿ. ಯಾಕಂದರೆ ನಿಮಗೂ ಏನಾದರೂ ಇದೇ ರೀತಿ ಆಗಿದೆಯಾ, ಈ ಥರ ಎಲ್ಲಾದರೂ ಮೋಸ ಹೋಗಿದ್ದೀರಾ, ಈ ಥರ ಏನಾದರೂ ಅಮೌಂಟ್ ಪೇ ಮಾಡಿ ವ್ಯೂವರ್ಸ್ ಆಗಿರೋದು ಇದೆಯಾ, ನಿಜವಾಗ್ಲೂ ಇದು ರಿಯಲ್ಲ ಅನ್ನೋದು ಕೂಡ ಯಾರಾದರೂ ಮಾಡಿದರೆ ನಿಜವಾಗ್ಲೂ ಅದನ್ನು ಎಸ್ ಅಂತ ಕಮೆಂಟ್ ಮಾಡಿ. ರಿಯಲ್ಲು ಏನಾದರೂ ಒಂದು ಮೆಸೇಜ್ DM ಅಲ್ಲಿ ಮಾಡಿ. ಸೊ ಇಲ್ಲಾಂದರೆ ನಮಗೂ ಕೂಡ ನೋಡುವಂಥ ವೀಕ್ಷಕರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಜವಾಗ್ಲೂ ಏನಾದರೂ ಆದಷ್ಟು ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಆಗಿ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೀವು ಸೇವ್ ಮಾಡಿ.